सभी को जय मसीह की। हमारा प्रभु यीशु मसीह के मधुर के नाम से मैं आप सभी लोगों को स्वागत करता हूँ। हम आज बेंगलुरु से पास्टर फ्रेडरिच भैया को स्वागत करेंगे, वचनों को सुनेंगे। कैसे लोಣ? ಕೇಳಿಸ್ತಿದೇನಾ? ಕೇಳಿಸ್ತಿದೇನಾ? ಒಂದು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ। आज सुबह का समय में हम सब लोग एक प्रार्थना करेंगे, परमेश्वर के वचन को ध्यान करेंगे। ಪ್ರೀತಿಯ ತಂದೆಯೇ, ಅಪ್ಪ, ಒಂದು ಬೆಳಗಿನ ಜಾವದಲ್ಲಿ ತಂದೆ ಒಳ್ಳೆ ನಿದ್ರೆಯನ್ನು ಕೊಟ್ಟೆ ತಂದೆ, ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ। ಈ ಒಂದು ದಿನದಲ್ಲೂ ಒಂದು ಮಕ್ಕಳಾಗಿ ತಂದೆ ನಿನ್ನ ಒಂದು ವಾಕ್ಯವನ್ನು ಕೇಳಲು ಬಂದಿದ್ದೀವಿ। ನಿಮ್ಮ ಜೊತೆ ಮಾತಾಡು ತಂದೆ, ಮಾತಾಡಲ ಈ ದಿನ ಪೂರ್ತಿ ನಿನ್ನ ಜೊತೆ ನಡೆಯಲು ನಮಗೆ ಒಂದು ಕೃಪೆಯನ್ನು ಕೊಡು, ಶಕ್ತಿಯನ್ನು ಕೊಡುತ್ತದೆ। ಆಶೀರ್ವದಿಸು ಈ ಒಂದು ಮೀಟಿಂಗ್ ಒಬ್ಬೊಬ್ಬರನ್ನ ಆಶೀರ್ವದಿಸು। ಅವರ ಒಂದು ಏನೇನು ವಿಷಯವಾಗಿ ಅವರು ನಿಮ್ಮನ್ನು ನೋಡ್ಕೊಂಡ್ ಬಂದಿದ್ದಾರೋ ತಂದೆ, ನೀನೇ ನೆರವೇರಿಸು। ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ। ಸೊ ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೀನಿ। यीशु मसीह के नाम से मैं आप सभी लोगों का अभिनंदन करता हूँ। ಸೊ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಬಂದು ಒಂದೇ ಒಂದು ವಚನದ ಬಗ್ಗೆ ಧ್ಯಾನ ಮಾಡೋಣ। आज हम सब एक वचन पर ध्यान करेंगे। ಸೊ ಇದು ಬಂದು ಅರಣ್ಯಕಾಂಡ 23ನೇ ಅಧ್ಯಾಯ 23ನೇ ವಚನ। गिनती का 23वां अध्याय का 23वां पद है वो। ಈ ಒಂದು ಇದು ಬಂದು ಏನಂದ್ರೆ ಇಸ್ರೇಲ್ ಜನರು ಬಂದು ಏನ್ ಮಾಡ್ತಾ ಇದ್ರೆ, ಐಗಿಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋ ಒಂದು ದಾರಿಯಲ್ಲಿ ನಡೆದ ಒಂದು ಘಟನೆ। यहाँ पर इस्राएल के लोग मिस्र देश से कनान देश को जाते वक्त में एक घटना होती है। ಅಲ್ಲಿ ಬಂದು ಆ ಒಂದು ಹೋಗೋ ದಾರಿಯಲ್ಲಿ ಬಾಲಾಕ್ ಅಂತ ಒಬ್ರು ರಾಜ ಇರ್ತಾನೆ, ಮೋವಾಬ್ ದೇಶದವನು। यहाँ पर उस रास्ते में मोआब देश का एक राजा था, बालाक नाम का उसका नाम है। ಅವ್ರು ಬಂದು ಈ ಒಂದು ಇಸ್ರೇಲ್ ಜನರು ಬಂದು ಅವ್ರಿಗೆ ಬಂದು ಅವ್ರ ಮೇಲೆ ಬಂದು ಜಗಳ ಮಾಡಿ ಅವ್ರನ್ನ ಬಂದು ನಾಶ ಮಾಡ್ಬಿಡ್ತಾರಂತ ಒಂದು ಭಯದಲ್ಲಿ ಏನ್ ಮಾಡ್ತಾನೆ, ಒಬ್ಬ ಒಂದು ಅಲ್ಲಿದ್ದ ಒಬ್ಬ ಅವರು ಪ್ರವಾದಿಯನ್ನು ಕರೆದು ಅವ್ರಿಗೆ ಶಾಪ ಕೊಡಬೇಕಂತ ಆಸೆ ಪಡ್ತಾನೆ। तो ये डर जाता है कि इस्राएल के लोग उसे हरा देते हैं बोलकर, इसलिए उन्हें हराने के लिए उनको श्राप देने के लिए वो विचार करता है। ಸೊ ಅವರಲ್ಲಿ ಒಬ್ಬ ಒಂದು ಅವ್ರ ದೇಶದಲ್ಲಿ ಒಬ್ಬ ಬಾಲಾಮನ್ ಅಂತ ಒಬ್ಬ ಇರ್ತಾನೆ। ಅವನು ಬಂದು ಅವನು ಪ್ರವಾದಿ ಅಂತ ಅವನು ಹೇಳ್ಕೊಂತ ಇರ್ತಾನೆ। ಸೊ ಅವನ್ನ ಬಂದು ಕರೆಸ್ತಾನೆ ಇದಕ್ಕೆ। तो यहाँ पर इस्राएल देश में एक बिलाम नाम का एक भविष्यद्वक्ता रहते हैं, तो ये बालाक बिलाम को बुलाते हैं। ಸೊ ಇಲ್ಲಿ ಬಂದು ಈ ವಚನದಲ್ಲಿ ಬಂದು ಅವನು ಬಂದು ಶಾಪ ಹೇಳ್ತಾ ಇರ್ಬೇಕಾರೆ, ಶಾಪ ಕೊಡು ಅಂತ ಹೇಳ್ಬೇಕಾರೆ, ಅವನು ಶಾಪ ಕೊಡಕ್ ಬದಲು ಏನ್ ಮಾಡ್ಬಿಡ್ತಾನೆ, ಆ ಒಂದು ಇಸ್ರೇಲ್ ಜನರನ್ನ ಆಶೀರ್ವಾದ ಮಾಡ್ಬಿಡ್ತಾನೆ। तो यहाँ पर वो श्राप देने के लिए तो आता है, लेकिन श्राप देते वक्त में वो इस्राएल लोगों को आशीष की बातें बोल देते हैं। ಸೊ ಇದು ಇಸ್ರೇಲ್ ಜನಕ್ಕೆ ಕೊನೆ ತನಕ ಗೊತ್ತಾಗೋದೇ ಇಲ್ಲ, ಬಟ್ ದೇವರು ಅದನ್ನ ಏನ್ ಮಾಡ್ತಾ ಇರ್ತಾರೆ, ಇಸ್ರೇಲ್ ಜನಕ್ಕೋಸ್ಕರ ದೇವ್ರು ಏನ್ ಮಾಡ್ತಾರೆ, ಫೈಟ್ ಮಾಡ್ತಾ ಇರ್ತಾರೆ। तो ये चीज इस्राएल लोगों को पता नहीं चलता है, लेकिन परमेश्वर इस्राएल लोगों के लिए लड़ाई करते हैं। ಆ ಒಂದು ವಚನದಲ್ಲಿ ನೋಡಿದಾಗ ಫಸ್ಟ್ ಒಂದು ಭಾಗದಲ್ಲಿ ಯಾಕೋಬ ವಿರುದ್ಧವಾಗಿ ಯಾವುದೇ ಒಂದು ಮಂತ್ರನೋ ಯಾವುದೇ ಒಂದು ಶಕ್ತಿಯೂ ಇಲ್ಲ, ಅದೇ ತರ ಅವರ ವಿರುದ್ಧವಾಗಿ ಕಲಿ ಇರುವುದು ಇಲ್ಲ ಅಂತ ದೇವರ ವಾಕ್ಯ। तो पहला हिस्से में जब आप पढ़ते हैं तो 21वां अध्याय के 23वां पद में, तो वहां पर ऐसे जिक्र किया रहता है उस वचन, परमेश्वर उनके बारे में ऐसे बात बोलते हैं कि इस्राएल याकूब के विरोध में कोई भी हानि नहीं होगा, उनके विरोध में कोई भी बात विरोध में नहीं निकल पाता है। ಇಲ್ಲಿ ಬಂದು ಆ ಬಾಲಾಕ್ ರಾಜ ಬಂದು ಹೇಗಾದ್ರೂ ದೇವ್ರ ಮಕ್ಕಳನ್ನ ಶಾಪ ಹಾಕಿ ನಾಶ ಮಾಡಬಹುದು ಅಂತ ಅವನು ಅನ್ಕೊಂಡಿದ್ದ। तो यहाँ पर बालाक जो है उसको बिलाम को बुलाकर कुछ तो करके उनको श्राप दे सकते हैं सोच रहा था।
ಆದ್ರೆ ಏನು ಅವನಿಗೆ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ದೇವರ ಅವರು ಈ ಇಸ್ರೇಲ್ ಜನರು ಬಂದು ದೇವ್ರ ಮಕ್ಕಳು, ದೇವರು ಅವ್ರ ಜೊತೆ ಉಡன்பಡಿಕೆ ಮಾಡ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. तो यहाँ पर इज़राइल के लोगों के साथ परमेश्वर ने वादा कर लिए हैं करके उसको पता नहीं था। ಯಾಕಂದ್ರೆ ದೇವರು ಬಂದು ಅವ್ರ ಜೊತೆ ವಾಗ್ದಾನ ಮಾಡ್ಕೊಂಡಿದ್ರು. ಆ ವಾಗ್ದಾನದ ಮೂಲಕ ಅವ್ರು ಏನೇ ಒಂದು ಯಾರೇ ಬಂದು ಅವ್ರ ಮೇಲೆ ಬಂದು ಶಾಪ ಕೊಟ್ಟರು ಅದು ನಡೆಯಲ್ಲ, ಯಾಕಂದ್ರೆ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. क्योंकि कोई भी आकर उन्हें श्राप दे तो ये श्राप नहीं हो पाता, क्योंकि परमेश्वर उन्हें पहले ही आशीष कर चुके हैं। ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಮೂಲಕ ಲೋಕದಲ್ಲಿರೋರೆಲ್ಲ ಆಶೀರ್ವಾದ ಹೊಂದುತ್ತಾರೆ ಅಂತ ದೇವರು ತುಂಬಾ ವರ್ಷಗಳಿಂದನೇ ವಾಗ್ದಾನ ಮಾಡಿದ್ರು. क्योंकि परमेश्वर अब्राहम को इससे बहुत साल पहले ही वादा कर चुके थे कि मैं तेरे द्वारा आशीष बहुत लोगों को बनाऊंगा और वो पृथ्वी पर आशीषदायक बनेंगे। ಇಲ್ಲಿ ಇಸ್ರೇಲ್ ಜನರು ಎಷ್ಟೊಂದು ದೇವರ ವಿರುದ್ಧವಾಗಿ ಮಾಡಿದ್ರು, ಅವರು ಎಷ್ಟೊಂದು ದೇವರಿಗೆ ವಿಧೇಯನ ಆಗ್ಲಿಲ್ಲ. ಬಟ್ ಆದ್ರೂ ನೋಡಿ ದೇವರ ವಾಗ್ದಾನ ಅದರ ಮೇಲೆ ಕ್ರಿಯೆ ಮಾಡ್ತಾ ಇತ್ತು. तो यहाँ पर देखिएगा परमेश्वर का जो वाचा है भविष्यवाणी, तो इनके ऊपर वो कार्य करता था। ಸೊ ಇಲ್ಲಿ ದೇವರು ಬಂದು ಇಸ್ರೇಲ್ ಜನರಿಗೋಸ್ಕರ ನಿಂತ್ಕೊಂಡು ಹೋರಾಡೋದನ್ನು ನಾವು ನೋಡೋದು. यहाँ पर परमेश्वर जो है इस्राएल लोगों के लिए खड़े होकर लड़ाई करने के बारे में हम देख सकते हैं। ಸೊ ಅದೇ ರೀತಿಯಾಗಿ ನಾವು ದೇವರ ಮಕ್ಕಳು, ಯೇಸು ಕ್ರಿಸ್ತನ ಬಂದು ಒಂದು ಮಕ್ಕಳಾಗಿದ್ದೀವಿ. ಆದ್ರಿಂದ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನ ಏನ್ ಮಾಡಿ ಮಕ್ಕಳಾಗಿ ತಗೊಂಡಿದ್ದಾರೆ. ನಾವು ಆಶೀರ್ವಾದ ಹೊಂದಿದ ಒಂದು ಜನರಾಗಿದ್ದೀವಿ. तो ठीक उसी प्रकार परमेश्वर ने हमें भी चुन लिया है और हम भी आशीष पाए हुए लोग हैं। ನಾವು ಒಂದು ಪೇತ್ರದಲ್ಲಿ ಬರುತ್ತೆ, ಆಶೀರ್ವಾದ ಹೊಂದಿದ ಒಂದು ಜನಾಂಗ ಅಂತ ಇದೆ. तो पहला पत्रस का वहां पर ऐसे लिखा है कि हम आशीष पाए हुए एक संतान है। ಒಂದು ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಅದಿದೆ. पहला पत्रस का 2 का 9 पद में वो वचन लिखा गया है। ಅದು ಓದ್ತಿರಬಹುದು ನಾವು ವಚನ 9ನೇ ವಚನ. किसी को अगर मिला है तो पढ़िएगा। पहला पत्रस का 2रा अध्याय का 9 पद पढ़ेंगे। 2ನೇ अध्याय 9ನೇ वचन। और तुम एक और राज पदधारी याजकों का समाज और पवित्र लोग और परमेश्वर की निज प्रजा हो, इसलिए कि जिसने तुम्हें अंधकार में से अपनी अद्भुत ज्योति में बुलाया है उसके गुण प्रकट करो। ಸೊ ಇಲ್ಲಿ ನಾವು ನೋಡಿದಾಗ ದೇವ್ರು ನೋಡಿ ನಾವು ಬಂದು ಎಷ್ಟು ಒಂದು ಪರಿಶುದ್ಧವಾದ ಜನಾಂಗ ಅಂತ ದೇವ್ರು ಹೇಳ್ತಾರೆ ನಮ್ಮ. यहाँ पर देखिएगा परमेश्वर ने हम सब लोगों को कितना हम पवित्र लोग हैं बोलकर घोषणा करते हैं। ದೇವರ ಒಂದು ಆಸ್ತಿ ಅಂತೆ ನಾವು, हम परमेश्वर के संतान हैं। ಸೊ ನಮ್ಮ ವಿರುದ್ಧವಾಗಿ ಯಾವುದೇ ಒಂದು ಮಂತ್ರನೋ ಯಾವುದೇ ತಂತ್ರನೋ ಇಲ್ಲಾಂದ್ರೆ ಈ ಪಿಲ್ಲಿ ಶೂನ್ಯ ಏನೂ ಮಾಡಕ್ಕಾಗೋದಿಲ್ಲ. तो हमारा विरोध में कोई भी प्रकार का मंत्र तंत्र या कोई प्रकार का जादू कार्य नहीं करता है, ಯಾಕಂದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. क्योंकि परमेश्वर ने हमें आशीष किए हैं। ನಾವು ಕತ್ತಲೆ ಜೀವನದಲ್ಲಿ ಇದ್ದ ಬೆಳಕಿನ ಜೀವನಕ್ಕೆ ನಾವು ಬಂದಿದ್ದೀವಿ. हम अंधकार के दुनिया से रोशनी की दुनिया में आ चुके हैं। ಇದನ್ನ ನಾವು ನಂಬಿದಾಗ ದೇವರ ಒಂದು ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. तो इसको जब हम विश्वास करते हैं तो परमेश्वर का वचन हमारे जीवन में कार्य करती है। ದೇವರು ನಮಗೋಸ್ಕರ ಹೋರಾಡ್ತಾನೆ, ನಾವು ಬಂದು ದೇವರಲ್ಲಿ ಸಂತೋಷವಾಗಿ ಇರುವುದನ್ನು ಕಲಿಬೇಕು. तो हमारे लिए परमेश्वर लड़ाई करते हैं, परमेश्वर में हम खुश होने के लिए सीखना चाहिए। ಈ ಒಂದು ವಿಷಯಗಳಿಗೆ ನಾವು ಕ್ರೈಸ್ತರು ಹೆದರಬಾರದು. तो इन विषयों के लिए हम मसीह के लोग डरना नहीं चाहिए। ನಿಮಗೆ ಭಯ ಇದ್ದರೆ ನೀವು ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಅವಾಗ ಏನ್ ಮಾಡ್ತಾನೆ, ಪಿಚಾಚಿ ಓಡೋಗ್ಬಿಡ್ತಾನೆ. तो अगर आपको डर है तो परमेश्वर के पास जाकर प्रार्थना करिएगा, शैतान जो है हमसे भाग जाएगा। ಬೈಬಲ್ ವಚನ ಹೇಳುತ್ತೆ, ದೇವರಿಗೆ ವಿಧೇಯನಾಗಿರಿ ಪಿಶಾಚಿ ಓಡೋಗ್ತಾನೆ ಅಂತ. तो वचन ऐसे लिखा है कि परमेश्वर के लिए आज्ञा मानिएगा और शैतान जो है आपसे दूर भाग जाएगा। ಎರಡನೇದಾಗಿ ನಾವು ನೋಡಿದಾಗ ವಚನದಲ್ಲಿ ಅವನು ಹಾಕಿದ ಒಂದು ಶಾಪನ ದೇವರು ಏನ್ ಮಾಡ್ತಾರೆ, ಆಶೀರ್ವಾದವಾಗಿ ಮಾಡ್ಬಿಡ್ತಾರೆ. तो वो
वो जो श्राप देता है उनका उसका हर एक एक श्राप जो है वो आशीष में बदल डालते हैं। ಆ ಒಂದು ವಚನದಲ್ಲಿ ಕೊನೆ ಭಾಗದಲ್ಲಿ ಇರುತ್ತೆ, ದೇವರು ಇದನ್ನು ಮಾಡ್ತಾನೆ. ಈ ಒಂದು ಅಂದ್ರೆ ಈ ಮಾಡಿದ ಒಂದು ಅವ್ರು ಹೇಳಿದ ಒಂದು ಎಲ್ಲಾ ಒಂದು ಯಾವುದು ಪ್ರವಾದಿ ಹೇಳಿದ ಎಲ್ಲಾ ಒಂದು ಆಶೀರ್ವಾದನು ದೇವನವ್ರಿಗೆ ಇಸ್ರೇಲ್ ಜನಕ್ಕೆ ಮಾಡ್ತಾರೆ ಅಂತ ದೇವ್ರು ಹೇಳ್ತಾರೆ. तो यहाँ पर वो आखिरी पदों को पढ़ते हैं तो वहां पर ऐसे लिखा रहता है कि परमेश्वर ने ये सारे बातों को उनके जीवन में पूरा करते हैं बोल के बोलते हैं वो। ಸೊ ಯಾರೇ ನಮ್ಮ ಒಂದು ವಿಷಯವಾಗಿ ಕೆಟ್ಟದಾಗಿ ಮಾತಾಡೋದಾಗ್ಲಿ, ನಮಗೆ ಶಾಪ ಕೊಡೋದಾಗ್ಲಿ ನೀವು ಹೋರಾಡಬಾರ್ದು. ಯಾಕಂದ್ರೆ ದೇವರು ಅದನ್ನ ಒಳ್ಳೇದಾಗಿ ನಮಗೆ ಮಾಡ್ಬಿಡ್ತಾರೆ. तो इसलिए कोई भी अगर हमारे विरोध में लड़ते हैं या खड़े रहते हैं तो हमें नहीं लड़ना चाहिए ताकि परमेश्वर उनके साथ लड़ेंगे। ಯೋಸೇಪ ಒಂದು ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನದಲ್ಲಿ ಯೋಸೇಪನ ಏನ್ ಮಾಡ್ತಾರೆ, ಅವ್ರ ಬ್ರದರ್ಸ್ ಬಂದು ಹೇಗಾದ್ರೂ ನಾಶ ಮಾಡ್ಬೇಕು ಅವನ್ನ ಅಂತ ಅವ್ನ ಲೈಫ್ ನ ಮಾಡಿದಾಗ ದೇವರು ಕೊನೆಯದಾಗಿ ಅವ್ನ ಒಳ್ಳೇದನ್ನೇ ಮಾಡ್ದ ಅಂತ ಯೋಸೇಪ ಹೇಳ್ತಾನೆ. तो उत्पत्ति का 50 का 20 पढ़ते हैं तो आपको पता चलेगा कि यूसुफ के साथ उनके भाई लोग कितने भी मारे और उसको बेच डाले, लेकिन यूसुफ के साथ परमेश्वर अच्छा ही किए। ಸೊ ದೇವರಿಗೆ ಬಂದು ಶಕ್ತನಾಗಿದ್ದಾನೆ. ನಮ್ಮ ಲೈಫ್ ಅಲ್ಲಿ ಏನೇ ಒಂದು ಕೆಟ್ಟ ಕಾರ್ಯಗಳು ನಡೆದ್ರು ಅದನ್ನ ಒಳ್ಳೇದು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. तो परमेश्वर जो है सामर्थ्य से भरे रहते हैं, हमारे साथ कितना भी बुरे हो जाए लेकिन परमेश्वर उसको भलाई में बदल डालते हैं। ರೋಮರ್ 8ನೇ ಅಧ್ಯಾಯ 28ನೇ ವಚನದಲ್ಲಿ ಎಲ್ಲವೂ ನಮಗೆ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ನಾವು ದೇವರ ವಚನ ಹೇಳುತ್ತೆ. रोमियो का 8 का 28वां पद पढ़ेंगे तो हर बातें अच्छाई के लिए है। ಪಿಚಾಚಿ ಬಂದು ನಮ್ಮನ್ನ ಏನ್ ಮಾಡ್ಬೋದು, ಬೆಂಕಿಯಲ್ಲಿ ಹಾಕ್ಬೋದು, ಆದ್ರೆ ದೇವರು ಬೆಂಕಿಯಲ್ಲೂ ನಮ್ ಜೊತೆ ನಡೀತಾನೆ. तो शैतान जो है हमें आग में डाल सकते हैं लेकिन हम परमेश्वर आग में भी हमारे साथ चलते हैं। ಸೊ ಇಲ್ಲಿ ಹೇಗಾದ್ರೂ ನಾಶ ಮಾಡ್ಬೇಕಂತ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಜನ ಅವನಿಗೆ ಪ್ರಯತ್ನ ಮಾಡ್ತಾ ಇದ್ರು. ದೇವರು ಇಸ್ರೇಲ್ ಜನಕ್ಕೋಸ್ಕರ ಹೋರಾಡಿ ಅವ್ರಿಗೆ ಆಶೀರ್ವಾದವನ್ನು ಕೊಟ್ಟು. तो यहाँ पर इस्राएल के लोगों को कितने लोग विरोध में आ गए लेकिन परमेश्वर उनके साथ रहकर उन्हें आगे चलाते हैं। ಒಂದೊಂದು ವಿಷಯಗಳು ಜನಗಳು ನಮಗೆ ವಿರುದ್ಧವಾಗಿ ಮಾಡೋದು ನಮ್ಗೆ ಗೊತ್ತಾಗದೇ ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದು ದೇವರು ಅದನ್ನೆಲ್ಲ ಏನ್ ಮಾಡ್ತಾರೆ, ಅದಕ್ಕೆ ಹೋರಾಡಿ ನಮ್ಗೆ ಜಯವನ್ನು ಕೊಡ್ತಾರೆ. तो एक एक काम जो है जो परमेश्वर करते हैं तो हमें पता नहीं चलता है लेकिन परमेश्वर उसके पीछे बहुत बड़े कार्य करते रहते हैं। ಸೊ ಅದರಿಂದ ನಾವು ಬಂದು ಏನ್ ಮಾಡಬಾರ್ದು, ನಾವು ಚಿಂತೆಗೊಳ್ಳುವ ಅವಶ್ಯಕತೆ ಇಲ್ಲ, ದೇವರಲ್ಲಿ ಸಂತೋಷವಾಗಿರ್ಬೋದು. तो इसलिए हम चिंता नहीं करना है, परमेश्वर में खुश होना चाहिए। ಕೊನೆಯದಾಗಿ ನಾವು ನೋಡಿದಾಗ ದೇವರು ಬಂದು ಅಲ್ಲಿ ಹಿಂಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಈ ಒಂದು ವಿಷಯಗಳು ಆ ಒಂದು ತಕ್ಕ ಸಮಯದಲ್ಲಿ ಎಲ್ಲವೂ ನಡೆಯುತ್ತೆ ಅಂತ ದೇವರು ಹೇಳ್ತಾರೆ. तो आखिरी में देखिएगा वहां पर ये बात है कि ये जितना भी बातें हैं समय पर परमेश्वर इसको पूरा करेंगे। ಸೊ ನಾವು ಗೊತ್ತು ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಇಸ್ರೇಲ್ ಜನರ ಒಂದು ವಂಶದಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ. तो आप सबको पता है कि इस्राएलियों के वंश में ही प्रभु यीशु मसीह जन्म लेते हैं। ಸೊ ಅದರಿಂದ ಇಲ್ಲಿ ಅವರು ಒಂದು ಶಾಪ ಕೊಡಕ್ ಬಂದ್ರು, ಆ ಶಾಪ ಬಂದು ದೇವ್ರು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಆ ಒಂದು ತಕ್ಕ ಸಮಯದಲ್ಲಿ ಅವರ ಒಂದು ಆ ಸಂತತಿಯಲ್ಲಿ ಯೇಸುಸ್ವಾಮಿ ಹುಟ್ಟಿ ಲೋಕಕ್ಕೆ ಆಶೀರ್ವಾದನ ತಗೊಂಡು. तो देखिएगा ये कुछ साल बीतने के बाद परमेश्वर के उस वादा पूरा होता है, समय पर यीशु मसीह पैदा होते हैं और सारे जगत के लिए उद्धार होते हैं, उद्धार लाते हैं। ದೇವರು ಅವರ ಸಮಯದಲ್ಲಿ ಏನ್ ಮಾಡ್ತಾರೆ, ಅವ್ರ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡ್ತಾರೆ. तो परमेश्वर अपना समय पर अपने बच्चों को आशीष देते हैं। ಇಮಿಡಿಯೇಟ್ ಆಗಿ ನೀವು ಎಷ್ಟೊಂದು ವಿಷಯಗಳನ್ನ ಚೇಂಜಸ್ ನೋಡೋದಿಲ್ಲ, ಆದ್ರೆ ಅವರ ಒಂದು ಸಮಯದಲ್ಲಿ ನೀವು ನಂಬಿಕೊಂಡು ದೇವರನ್ನಿದ್ದಾಗ ದೇವರ ಆಶೀರ್ವಾದ ಖಂಡಿತ ನಿಮ್ಮಲ್ಲಿ ಬರುತ್ತೆ. तो तुरंत वो काम नहीं देख पाएंगे लेकिन समय पर आप जरूर देखेंगे परमेश्वर के उस काम को। ಸೊ ಅದರಿಂದ ದೇವರ ಮೇಲೆ ನಾವು ನಂಬಿಕೆಯಾಗಿ ಇರಬೇಕು. इसलिए परमेश्वर के ऊपर हम विश्वास रखते हुए जीना चाहिए। ಸೊ ನಾವು ಬಂದು ಇಲ್ಲಿ ಒಂದು ಪಾಸ್ಟರ್ ನೋಡ್ತೀವಿ, ಪಾಸ್ಟರ್ ಏರ್ನೆಸ್ಟ್ ಅಪ್ಡೇಟ್ ಅಂತ. तो यहाँ पर एक पास्टर को देखते हैं, उस पास्टर का नाम है कि एर्नेक अपडेक बोल के। ಇವರು ಬಂದು ತುಂಬಾ ವರ್ಷಗಳು ಏನ್ ಮಾಡ್ತಾ ಇದ್ರು, ಒಂದು ಸಾಧಾರಣವಾಗಿ ಬೈಬಲ್ ಸ್ಟಡಿ ಕೊಂಡು ಒಂದು 20 ವರ್ಷ ಬೈಬಲ್ ಸ್ಟಡಿನೇ ತೆಗಿತಾ ಇದ್ರು ಒಂದು ಚರ್ಚಲ್ಲಿ. तो ये पास्टर दास जो है लगभग 20 साल से एक ही कलीसिया में एक बाइबल स्टडी चला देते। ಅವರು ಒಂದು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾಗ ಆ ಒಂದು ಪಾಸ್ಟರ್ ಕೆಳಗೆ ಏನೇನೆಲ್ಲ ಕೆಲಸ ಕೊಟ್ಟರು ಎಲ್ಲಾ ಕೆಲಸವನ್ನು ಅವ್ರು ಮಾಡ್ತಾರೆ. तो ये असिस्टेंट होकर सेवा कर रहे थे एक पास्टर के नीचे। वो पास्टर जी जो भी काम देते थे वो सारा काम ही करते थे।
ಇವತ್ತು ದಿನದಲ್ಲಿ ದೇವರು ಅವ್ರಿಗೂ ಒಂದು ಆಶೀರ್ವಾದ ಮಾಡಿ ಒಂದು ಗಾರ್ಡನ್ ವ್ಯಾಲಿ ಅನ್ನೋ ಒಂದು ಕಡೆ ಏನ್ ಮಾಡಿದೆ, ಅವ್ರಿಗೊಂದು ಸಭೆ ಕೊಟ್ಟಿದ್ದಾರೆ. तो आज परमेश्वर उन्हें इतना आशीष किया है कि गार्डन वैली नाम के एक जगह में एक कलीसिया दिए हैं. ಅಲ್ಲಿ ದೇವರ ಒಂದು ವಾಕ್ಯವನ್ನು ಅವ್ರೇನು ಸಮಾಜ ಸೇವೆಯನ್ನು ಮಾಡ್ತಾ ಅವ್ರು ಏನ್ ಮಾಡ್ತಾರೆ, ದೇವರಿಗೆ ಸಾಕ್ಷಿ ನಿಂತ್ಕೊಂಡಿದ್ದಾರೆ. तो वहां पर परमेश्वर की सेवा करते हुए, समाज सेवा करते हुए परमेश्वर के लिए गवाही बनकर खड़े हैं वो. ಸೊ ನಮ್ಮ ಒಂದು ಜೀವಿತದಲ್ಲೂ ನಾವು ಚಿಕ್ಕ ಚಿಕ್ಕ ವಿಷಯದಲ್ಲಿ ದೇವರಿಗೆ ಒಂದು ವಿಧೇಯನಾಗಿ ಸಾಕ್ಷಿಯಾಗಿರ್ಬೇಕಾದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. तो हमें भी छोटे छोटे विषय में हम विश्वास योग्य होकर परमेश्वर के लिए गवाही बनकर रहते हैं तो परमेश्वर आशीष करते हैं. ನಾವು ಪ್ರಾರ್ಥನೆ हम प्रार्थना करें. ಇತ್ತಲ ತಂದೆಯಪ್ಪ, ಈ ಒಂದು ಬೆಳಗಿನ ಜಾವದಲ್ಲೂ ನಮಗೋಸ್ಕರ ಹೋರಾಡುವ ದೇವರಾಗಿದ್ಯಾ, ಜಯ ಕೊಡುವ ದೇವರಾಗಿದ್ಯಾ. ನಮಗೆ ಬರುವ ಜನರು ಮಾಡುವ ಎಲ್ಲಾ ಶಾಪವನ್ನು ನಮಗೆ ಒಂದು ಆಶೀರ್ವಾದವನ್ನು ಮಾಡುವಾಗ ದೇವರಾಗಿದ್ಯಾ ತಂದೆ. ತಕ್ಕ ಸಮಯದಲ್ಲಿ ಎಲ್ಲಾ ವಿಷಯವನ್ನು ನೀನು ಮಾಡಿ ಮುಗಿಸ್ತೀಯ, ಅದಕ್ಕಾಗಿ ಸ್ತೋತ್ರ ತಂದೆ. ನಾನು ನಿಮ್ಮ ರಕ್ತದಿಂದ ನಮ್ಮನ್ನು ಸ್ವಂತ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಮಾಡ್ಕೊಂಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಒಂದು ಸಮಯದಲ್ಲೂ ಇಲ್ಲಿರೋ ಒಬ್ಬ ಮೀಟಿಂಗ್ ಒಬ್ಬೊಬ್ಬನ ಆಶ್ರಯಿಸು, ಕುಟುಂಬನ ಆಶ್ರಯಿಸು. ಅವರ ವಿರೋಧವಾಗಿ ಬರುವ ಎಲ್ಲ ಒಂದು ತಂತ್ರಗಳು, ಅವರ ವಿರುದ್ಧವಾಗಿ ಎಲ್ಲ ಒಂದು ಪಿಲ್ಲಿ ಶೂನ್ಯಗಳು ಏನಿದೆ ತಂದೆ ಎಲ್ಲವನ್ನು ತೆಗೆದಾಕಿ ಒಂದು ಆಶೀರ್ವಾದವಾದ ಸಂತತಿಯಾಗಿ ನೀನು ಮಾಡಿದ್ರೆ ಸ್ತೋತ್ರ. ಬರುವ ದಿನಗಳಲ್ಲಿ ಆಶೀರ್ವಾದವನ್ನು ಅವರು ಹೆಚ್ಚಾಗಿ ಅನುಭವಿಸಲು, ನಿನಗೆ ಸಾಕ್ಷಿಯಾಗಿರಲು ಕೃಪೆಯನ್ನು ಕೊಡುತ್ತದೆ. ಒಂದು ದಿನದನ್ನು ನಿಮಗೆ ಎಬ್ಬಿಸ್ಕೊಡ್ತೀನಿ. ನಮ್ಮ ಜೊತೆ ಇದ್ದು ನಡೆಸು, ಆಶೀರ್ವದಿಸು. ಈ ವಚನಗಳು ನಮ್ಮಲ್ಲಿ ಕ್ರಿಯೆ ಮಾಡಲಿ, ಕುಟುಂಬಗಳಲ್ಲಿ ಕ್ರಿಯೆ ಮಾಡಲಿ, ನಮ್ಮ ಸಭೆಗಳಲ್ಲಿ ಕ್ರಿಯೆ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ.